ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು. ನಾನು ರಾತ್ರಿ ಸಿಕ್ಕಾಬಟ್ಟೆ ಟಯರಿಂಗ್ ಆಗಿತ್ತು. ಹಬ್ಬ ಅಂತೂ ಸಖತ್ ಸೂಪರ್ ಡೂಪರ್ ಆಗಾಯಿತು. ಆದರೂ ಪ್ರತಿ ವರ್ಷ ಬರೋವಷ್ಟು ನೆಂಟರು ಈ ವರ್ಷ ಇರಲಿಲ್ಲ ಅನ್ಕೊಂತೀನಿ ಅಲ್ವೇನಕ್ಕೆ. ಸ್ವಲ್ಪ ಒಂದು 10-12 ಜನ ಮಿಸ್ ಆದರು. ಒಟ್ಟಿನಲ್ಲಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು, ಎಂಜಾಯ್ ಮಾಡಿದ್ವಿ. ಲಾಸ್ಟಲ್ಲಿ ಎಷ್ಟು ಒಂದು 11 ಗಂಟೆ ತನಕ ಎಲ್ಲ ಇದ್ದು ಮಾತಾಡಿಕೊಂಡು ಬೇಗನೆ ಮಲ್ಕೊಂಡು. ಯೂಶ್ವಲಿ ಪ್ರತಿ ವರ್ಷ ಹಬ್ಬ ಎಲ್ಲ ಇದ್ದಾಗ ರಾತ್ರಿ 1 ಗಂಟೆ 2 ಗಂಟೆ ಆಗೋದು ನಾವು ಮಲಗಕ್ಕೆ. ಕ್ಲೀನಿಂಗ್ ಪ್ರೋಗ್ರಾಮ್ ನಡೀತಾ ಇದೆ, ರಾತ್ರಿ ಎಡೆ ಇಟ್ಟಿದ್ದು. ಮಧ್ಯದಲ್ಲಿ ಸಾರಿ ಸೆಲೆಕ್ಷನ್ ನಡೀತಾ ಇದೆ ಇಲ್ಲಿ. ಹೌದಾ ಮೇ, ಇಷ್ಟ ಆಯ್ತಾ ಅದು? ನಾವು ಅಮ್ಮ ರೂಮಿಗೆ ಎತ್ಕೊಂಡು ಬಂದ್ಬಿಟ್ಟು ಸೈಲೆಂಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂತಾರೆ. ಅಲ್ಲ, ನಾನೇ ಪಿಂಕ್ ಇಟ್ಕೊಬಿಡ್ತೀನಿ, ನೀನು ಅದಿಟ್ಕೊ ಬ್ಲೂನಾ. ಇರ್ಲಿ ನೋಡಮ್ಮ, ಯಾವುದೇ ಕಾರಣಕ್ಕೂ ನಮ್ಮ ಮಮ್ಮಿ ಚೇಂಜ್ ಮಾಡಲ್ಲ ಅಂತೆ ಅದನ್ನ. ಸೊ ಇದು ಇವೆರಡು ಆಸ್ ಯೂಶುವಲ್. ಗ್ರೀನ್ ನಮ್ಮ ಅಕ್ಕಂಗೆ ಬರುತ್ತೆ, ಇದು ನನಗೆ ಬರುತ್ತೆ. ಇಷ್ಟ ಆಗಿತ್ತು ಇವತ್ತು ನಮ್ಮ ಸೀರೆ ಕತೆ. ಈಗ ನಮ್ಮ ಮಮ್ಮಿ ಮನೆ ಕಸ ಗುಡಿಸ್ಕೊಡ್ತಾರೆ, ನಾವು ಒರೆಸ್ಕೊಂಡು ಬರೋದು. ಅಲ್ಲಿಗೆ ನಮ್ದು ಕ್ಲೀನಿಂಗ್ ಪ್ರೋಗ್ರಾಮು ಮುಗಿಯುತ್ತೆ. ಆಮೇಲೆ ರೆಡಿಯಾಗಿ ಹೊರಡಬೇಕು ನಾವು ಬೆಂಗಳೂರು ಕಡೆಗೆ. ನಮ್ಮ ಡ್ಯಾಡಿನೂ ಬರ್ತಿದ್ದಾರೆ ಬೆಂಗಳೂರಿಗೆ, ನಮ್ಮ ಅಕ್ಕನ ಮನೆಗೆ ಹೋಗೋದಕ್ಕೆ. ಈಗ ಕಸ ಗುಡಿಸ್ಕೊಂಬತ್ತೆ ಬೇಗ ಬೇಗ. ಸಾಯರು 2 ರೌಂಡ್ ಕಾಫಿ ಆಗಿ ಕೂತಿದ್ದಾರೆ. ಸಮಾಧಾನ. ಇನ್ನೂ ಒಂದು ಹೋಗ್ಬೇಕಾ? 1 ಲೀಟ್ರ್ ಕೊಡ್ಬೇಕು. ಎಮ್ಮೆ ಹಾಲು ನಮ್ಮ ಅತ್ತಿಗೆ ಊರಿಂದ ಬಂದಿದೆ. ಟೇಸ್ಟು ಸೂಪರ್ ಆಗಿದೆ ಎಮ್ಮೆ ಹಾಲು. ಅದಕ್ಕೆ ಕೇಳ್ತಾ ಹೋದ್ರು. ಇಲ್ಲಾದರೂ ನೀನು ಕೇಳ್ತೀಯ. ಎಮ್ಮೆ ಹಾಲು ಏನೇ ಅನ್ನಲಿ ಟೇಸ್ಟು ಸಖತ್ತಾಗಿರುತ್ತೆ. ಕಾಫಿಗೆ ಎಸ್ಪೆಷಲಿ ಗಟ್ಟಿಗಿರುತ್ತೆ. ಪಿಂಗಣಿ ಕಪ್ಪದಲ್ಲ 1/2 ಲೀಟ್ರದ್ದು ಅದನ್ನು ಕೊಟ್ಬಿಡು. ಅವ್ರು ಒಂದೇ ಸರಿ ಕುಡಿಯಲ್ಲ, ಹಂಗೆ ಇಷ್ಟಿಷ್ಟೇ ಅರ್ಧ ಗಂಟೆಗೂ ಕೇಳ್ತಾರೆ ಅವರು. ಸರಿ ಮಾಡ್ಕೊಂಡು ಸೀಬೆ ಹಣ್ಣು ಕೀಳೋ ಪ್ರೋಗ್ರಾಮ್ ನಡೀತಾ ಇದೆ ಇವಾಗ ನಮ್ಮ ಮರದಲ್ಲಿ. ಎಲ್ಲ ಗುಂಪಲ್ಲಿ ಸೇರ್ಕೊಂಡು ಅದು ಇದು ಅಂತ ಸೆಲೆಕ್ಟ್ ಮಾಡಿ ಹಿಂಗೆ ಎಟ್ಕಂಗಿರ್ತವೆ ನೋಡಿ. ಹಿಂಗೆ ಫುಲ್ ಹಣ್ಣಾಗೈತೆ ಇದು. ಇಷ್ಟಪಡ್ತಾಳಮ್ಮ ಅವಳು ಸೀಬೆ ಹಣ್ಣ. ತಿಳ್ಳು ಗಾವ ಸಿಪ್ಪೆ ತಿನ್ನಲ್ಲ ಹೊರ್ಗಡೆದು. ಇದು ಹಣ್ಣಾಗೈತಿ. ಬೀಜ ಅಗ್ದು ತಿನ್ನಬೇಕು, ಡೈಜೆಷನ್ ಆಗಲ್ಲ. ನಮ್ಮ ಡ್ಯಾಡಿಗೆ ಇದು ಸೀಬೆಹಣ್ಣು ಕೀಳೋ ವೆಪನ್. ಇದು ವೆಪನ್ ಇದ್ದಂಗೆ ಒಂಥರ. ಹಾಂ, ಕೀಳಿ ಅದು ಹಣ್ಣಾಗೈತೆ. ನಮಗೂ ಕಿತ್ಬಿಡ್ರಣ್ಣ ಬೆಂಗಳೂರಿಗೂ. ಅದು ಕೀಳಿ, ಅದು ಹಣ್ಣಾಗೈತಲ್ಲ ಇಲ್ಲಿ. ಹಾಂ, ಇದು ಸಿಂಗಲ್ ಅದಲ್ಲ, ಅದು ಸೀಟ್ ಮೇಲೆ. ಅದು ಹಣ್ಣಾಗಿಲ್ವಾ ಅದು? ಕೀಳಿ ಅದು ಅಲ್ಲೈತಲ್ಲ, ಅದು ಆಗಿಲ್ವೇನೋ. ಅದು ಸ್ವಲ್ಪ ಕಾಯಿ ಥರ ಕಾಣ್ತೈತೆ. ಇಲ್ಲದೆ ನೋಡಿ ಇವು ಕೀಳಿ. ಆಲ್ಮೋಸ್ಟ್ ಎಲ್ಲ ಸೀಸನ್ ಎಂಡ್ ಅಲ್ವಾ ಇದು. ಎಲ್ಲ ಹಣ್ಣಾಗಿರೋ ಥರನೇ ಕಾಣ್ತಾವಲ್ಲಿ. ಯಾವ್ದು ಕೀಳೋದು ಯಾವ್ದು ಬಿಡೋದು ಅಂತ. ನಮ್ಮ ಮಮ್ಮಿ ಕಸ ಗುಡಿಸಿ ಆಯಿತು, ಆಯಿತು. ಕಡ್ಡಿ ಕಟ್ ಮಾಡಿ ಹಾಕ್ಬಿಟ್ಟವ್ರೆ ಇದ್ರದ್ದು. ಸಿಬೆಕಾಯಿ ಕೀಳ್ತೈತೆ ಅಣ್ಣ. ಇನ್ನು ನಾನು ಒರೆಸ್ಕೊಂಡು ಕಟ್ ಮಾಡಿ ಬಿಸಾಕವ್ರೆ. ಇಲ್ಲ, ಅದ್ರಲ್ಲಿ ಒಂದೇ ಒಂದು ಹೂವು ಇತ್ತು, ಅದಕ್ಕೆ ಕಿತ್ಕೊಂಡು ಬಂದೆ. ಇಲ್ಲ ಅಂದರೆ ಹೂವು ಕೀಳ್ತಾ ಇರಲಿಲ್ಲ. ಇವಾಗ ಇವಾಗ ಹೊರಟ್ವಿ ಬೆಂಗಳೂರು ಕಡೆಗೆ. ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಊಟ ಮುಗಿಸ್ಕೊಂಡು ಲ್ಯಾಪ್ಟಾಪ್ ಎಲ್ಲ ಸೊ ಪಕ್ಕದ ಮನೆ ಏನೋ ಗಾಡಿ ಹೊರಟು ದೊಡ್ಡ ಅಂತ. ಸರಿ, ಓಕೆ ಬಾಯ್. ಬ್ಯಾಕ್ ಸೈಡ್ ಕೂತ್ಕೊಬಿಡ್ತೀನಿ ನಾನು. ಬೈ ಬೈ. ನಮ್ಮ ಡ್ಯಾಡಿನೂ ನಮ್ಮ ಜೊತೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನಮ್ಮ ಅಕ್ಕನ ಮನೆಗೆ ಪಾರ್ಸಲ್ ತಗೊಂಡು ಹೋಗೋದಿಕ್ಕೆ. ನಾವು ಬರ್ತೀವಿ. ಬಾಯ್. ನಾವು ನಮ್ಮ ಅಕ್ಕನ ಮನೆಗೆ ಹೋಗಿ ಕೊಟ್ಟೋಗೋಣ ಅಂದರೆ ನಮ್ಮ ಅಕ್ಕ ಆ ಕಾರ್ನರ್ ಇರೋದು, ನಾವು ಈ ಕಾರ್ನರ್ ಇರೋದು. ಸೊ ಟೈಮ್ ಆಗಲ್ಲ. ಸೊ ಅದಕ್ಕೇ ನಮ್ಮ ಅಪ್ಪನೂ ಮಕ್ಕಳು ನೋಡಿ ತುಂಬ ದಿನ ಆಗಿದೆಯಲ್ಲ, ನಾನೇ ಬರ್ತೀನಿ ಅಂತ ಬರ್ತಾ ಇದ್ದಾರೆ. ಇಲ್ಲ ಅಂದ್ರೂ ಈ ಹಬ್ಬಕ್ಕೆ ನಾವೇನಾದ್ರು ಬರೋದು ಮಿಸ್ ಆದರೆ ಪಾರ್ಸಲ್ ಅಂತೂ ಮಿಸ್ ಆಗಲ್ಲ. ಲಾಸ್ಟ್ ಇಯರ್ ಅಷ್ಟೇ ನನಗೂ ಮನೆಗೂ ಬರೋಕ್ಕಾಗಿರಲಿಲ್ಲ. ನಮ್ಮ ಅಪ್ಪ ಗೈಡೆನ್ಸ್ ಮಾಡ್ತಾ ಇದ್ದಾರೆ. ತಡಿಯಪ್ಪ, ಆಟೋದವ್ರು ಬರ್ತಾವ್ರೆ. ಅಯ್ಯೋ ಪುಣ್ಯಾತ್ಮ. ಲಾಸ್ಟ್ ಇಯರ್ ನನಗೂ ಮನೆಗೂ ಬರೋಕ್ಕಾಗಿರಲಿಲ್ಲ, ನಮ್ಮ ಅಕ್ಕಂಗೂ ಬರೋಕ್ಕಾಗಿರಲಿಲ್ಲ. ಇಬ್ರಿಗೂ ಪಾರ್ಸಲ್ ತಂದಿದ್ರು ನಮ್ಮ ಅಪ್ಪನೇ ಬಸ್ಸಲ್ಲಿ.
ಏನು ಮಳೆ ನೀರು ಇತ್ತಲ್ಲ ಮಳೆ ನೀರು ಇರಬೇಕು. ಇಲ್ಲಿ ನಿಲ್ಸಿದ್ವಲ್ಲ ಹತ್ಕೊಳ್ಳಿ. ಇಲ್ಲೇ ಸರ್ವಿಸ್ ರೋಡಲ್ಲೇ ನಡಿಯಪ್ಪ. ಬಾಯ್ ಅಮ್ಮ. ಬಾಯ್ ಬಾಯ್ ಬಾಯ್. ಹೇಳ್ಬಿಡ ಅಕ್ಕ ಹಿಂಗೆ. ಕಾರ್ ಇದು ಸೀಟ್ ಬೇಕಾದ್ರೆ ಹಿಂದೆ ಕಟ್ಕೊಳ್ಳಿ, ಇನ್ನೊಂದು ಮುಂದೆ ಹಾಕಿದ ರೋಡ್ ಕ್ರಾಸ್ ಮಾಡಿಸ್ಬಿಟ್ಟು ಬರ್ತೀನಿ. ಈಗ ಬಂದ್ವಿ ಗೊರಗುಂಟೆಪಾಳ್ಯ ಅಕ್ಕೆ. ನಾವು ಅಪ್ಪಂಗೆ ರೋಡ್ ಕ್ರಾಸ್ ಮಾಡಿಸಿ ಆ ಕಡೆ ಬಿಡಬೇಕು. ಅಲ್ಲಿಂದ ಬಸ್ಸಲ್ಲಿ ಹೋಗ್ತಾರೆ BMTC. ಏನು ವೆಹಿಕಲ್ ಅಂತ. ಯಾಕಪ್ಪ ಲಾಕ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ಯಾ? ಆಬ್ವಿಯಸ್ಲಿ ಹಿಂದ್ಗಡೆ ಡೋರ್ ಓಪನ್ ಮಾಡಿದ್ರೆ ಗೊತ್ತಾಗಲ್ವಲ್ಲ, ಲ್ಯಾಪ್ಟಾಪ್ ಎಲ್ಲ ಐತೆ. ಹೌದು. ಆಯಿತು, ನಮ್ಮ ಡ್ಯಾಡಿಗೆ ಬಸ್ಸು ಸಿಕ್ಬಿಡ್ತು. ಹೋಗ್ತಿದ್ದಂಗೆ ಬಸ್ಸು ಹತ್ತಿಸ್ಬಿಟ್ಟು ಬಂದ್ಬಿಟ್ಟೆ. ಹೋಗ್ತಿದ್ದಂಗೆ ಕಾಯ್ಕೊಂಡು ನಿಂತಿರೋ ಖಾಲಿ ಇತ್ತು ಬಸ್ಸು. ಹತ್ತಿಸ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಒಂದು ಹೆಸರು ಹೊರಡೋಣ. ಫುಲ್ ಸೆಕೆ ಆಗ್ತಾ ಇದೆ. ಪಕ್ಕ ಜೋರು ಮಳೆ ಬರುತ್ತೆ ಇವತ್ತು. ಹೌದಾ? ಫುಲ್ ಮಳೆ ಮೋಡ ಇದೆ ಇವತ್ತು. ದೆಗೆ ಸೆಕೆ ಒಂಥರ ದೆಗೆ ಥರ ಆದರೆ ಪಕ್ಕ ಮಳೆ ಅಂತ ಅರ್ಥ. ವೆಲ್ಕಮ್ ವೆಲ್ಕಮ್. ಹೇಗಿತ್ತು ಪ್ರಯಾಣ? ಸಖತ್ತಾಗಿತ್ತು. ಚೆನ್ನಾಗಿತ್ತಾ? ಹೋಗ್ಬೇಕಾದ್ರು ನಾವೇ ಓಡಿಸ್ಕೊಂಡು ಹೋಗಿದ್ದು, ಬರ್ಬೇಕಾದ್ರು ನಾವೇ ಓಡಿಸ್ಕೊಂಡು ಬಂದಿದ್ದು. ಟೈಮು ನಾವೇ ಡ್ರೈವರ್. ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗವ್ರ? ಎಲ್ಲ ಚೆನ್ನಾಗಿ ಏನಾಗಿದೆ, ನಾವು ಡ್ರೈವರ್ ಆಗಂಟ ಅವ್ರು ಚೆನ್ನಾಗೇ ಇರ್ತಾರೆ. ನಮ್ಮನ್ನು ಕೇಳಿದ್ರ? ಕೇಳಲ್ವಾ? ಏನು ವಿಚಾರಿಸ್ಲಿಲ್ವ ನಮ್ಮ ಬಗ್ಗೆ? ಕುಶಲೋಪ್ರಿ ಏನು ಕೇಳಿಲ್ಲ, ಅದು ಒಂಥರ ವೈರತ್ವ ಇರುತ್ತಲ್ಲ, ಅದಕ್ಕೆ ಕೇಳಕ್ ಹೋಗಲ್ಲ. ಎಷ್ಟನೇವ್ರು ಅವರು? 200 300 ನಂಗೂ ಲೆಕ್ಕ ತಪ್ಪೋಗಿ. ಹೌದಾ? ನಾನು ಗೊತ್ತಿಲ್ಲ, ಅದು ಲೆಕ್ಕ ತಪ್ಪೋಗೋದೇನಲ್ಲ. ಹಂಗೆ ಜಸ್ಟ್ ಇವಾಗ ಮನೆಗೆ ಬಂದ್ವಿ ಅಷ್ಟೇ. ಆಯ್ತು, ಊರಿಗೆ ಹೋಗಿದ್ದು, ಹಬ್ಬ ಮುಗಿಸಿದ್ದು, ಬಂದಿದ್ದು ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ಹೋಗಿ ಆ್ಯಸ್ ಯೂಶುವಲ್ ನಾರ್ಮಲ್ ರೊಟೀನ್, ಅದೇ ಲೈಫು, ಅದೇ 4 ಗೋಡೆ ಅಲ್ವಾ ಮನು? ಇನ್ಮೇಲೆ ಆ್ಯಸ್ ಯೂಶುವಲ್ ಅದೇ ಲೈಫು, ಅದೇ ರೊಟೀನ್, ಅದೇ ಕೆಲಸ, ಅದೇ ಸಿಸ್ಟಮು, ಅದೇ 4 ಗೋಡೆ. ಎಲ್ಲ ಕರೆಕ್ಟ್ ಆಗೋದ್ರೆ ಇನ್ನು 15 ದಿನದವರೆಗೂ. ಎಲ್ಲ ಕರೆಕ್ಟ್ ಆಗಿ ಹೋದ್ರೆ ಇನ್ನು 15 ದಿನದವರೆಗೂ. ಆಮೇಲೆ ಒಂದು ಟ್ರಿಪ್ಪು ಅಂತನಾ? ಆಮೇಲೆ ಒಂದು ಟ್ರಿಪ್ ಇದೆ, ಅದಿನ್ನೂ ಡಿಸೈಡ್ ಆಗಿಲ್ವಲ್ಲ. ಅದೇ ಹೇಳಿದೆ, ಎಲ್ಲ ಕರೆಕ್ಟಾಗಿ ಹೋದ್ರೆ. ಎಲ್ಲ ಕರೆಕ್ಟಾಗಿ ಹೋದರೆ ನಾವು ಅಂದ್ಕೊಂಡಿರಂಗೆ ಅಕ್ಟೋಬರಲ್ಲಿ ಒಂದು ಚಿಕ್ಕದಾಗಿ ಒಂದು ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಿನ್ನೂ ಫೈನಲೈಸ್ ಆಗಿಲ್ಲ. ಸೊ ಆದಾಗ ಹೇಳ್ತೀನಿ ಎಲ್ಲಿಗೆ, ಹೇಗೆ, ಯಾವಾಗ ಅಂತ. ಇವಾಗ ಹೋಗೋಣ, ಕೂತ್ಕೊಂಡು ಆಫೀಸಿಗೆ ಲಾಗಿನ್ ಮಾಡೋಣ. Later that same evening. ಟವಲ್ ನೋಡಿ, ನಾನು ಎಷ್ಟು ಹೇಳ್ತೀನಿ ಮನುಗೆ, ಮನು ಇದು ಡ್ರೈಯರ್ ಅಲ್ಲ, ಹೊರಗಡೆ ಇದೆ, ಅದಕ್ಕೆ ಅಂತ ಒಂದು ಸಪ್ರೇಟ್ ಹಗ್ಗ ಕಟ್ಟಿದೆ, ವೈಯರು. ನಿನಗೆ ಹೇಳ್ತಾ ಇರೋದು ಅದು ಮಾತ್ರ ಕೇಳಿಸ್ಬಿಡ್ತು, ನಿನಗೆ ಹೇಳ್ತಾ ಇರೋದು ಅನ್ನೋದು. ಬಂದಮೇಲೆ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟೆ ಆಫೀಸ್ ಕೆಲಸದಲ್ಲಿ. ಇವಾಗ ಬ್ರೇಕ್ ತಗೊಂಡು ಎಲ್ಗೋಗ್ತಾ ಇದ್ದೀವಿ? ಮಿಲ್ಕ್ ತರಕ್ಕೆ. ಲೈಟು ಹಾಕಿಲ್ಲ. ಮನುಗೆ ಟಯರ್ಡ್ ಆಗೋಗಿತ್ತಂತೆ, ಮಲಗ್ಬಿಟ್ಟಿದ್ರು. ಇವಾಗ ಒಂದು ಸ್ವಲ್ಪ ಹೊತ್ತಾಯ್ತು ಅವ್ರು ಎದ್ಬಿಟ್ಟು ಸುಮ್ಮನೆ ಕುತ್ಕೊಂಡವ್ರೆ. ಹಾಲು ತಂದಿಲ್ಲ, ಬಂದಮೇಲೆ ಹಾಲೇ ತಂದಿಲ್ಲ ಅಂತ. ಇವಾಗ ಹೋಗಿ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. The next morning. Te prende el fueguito el disco en la tula. Le explote la pista, nunca te quita. Tú me castigas. Party, después para el after party. Nuestros labios Bacardi te vuelve super natty. Voy como pa'l party, guayando todo el tiempo. A brindar todo el cuerpo. Un piquetazo lento. ಇದು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇರೋದು. ನಿನ್ನೆ ಊರಿಂದ ಬಂದಿದ್ದು, ಟಯರ್ಡ್ನೆಸ್ಸು, ಆಫೀಸಲ್ಲಿ ಕೆಲಸ ಜಾಸ್ತಿ, ಎಲ್ಲ ಸಾಕಾಗೋಯ್ತು. ಆ್ಯಂಡ್ ಇನ್ನೊಂದು ಮೋರೋವರ್ ಏನಾದ್ರೆ ಮೊನ್ನೆ ಮಾಡಿದ ವಿಡಿಯೋನೇ ಮನು ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡಿದ್ದಾರೆ. ನಾನು ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡಿಬಿಟ್ರೆ ಅವರಿಗೆ ಕಷ್ಟ ಆಗುತ್ತೆ ಆ್ಯಂಡ್ ಅದು ಮಿಸ್ ಮ್ಯಾಚ್ ಆಗುತ್ತೆ. ಆದರೆ ನಾನು ಇವತ್ತು ವಿಡಿಯೋ ಮಾಡಿ ನಾಡಿದ್ದು ಎಲ್ಲ ಪೋಸ್ಟ್ ಮಾಡೋದು ಸರಿ ಹೋಗಲ್ಲ. ಹಾಗಾಗಿ ನೆನ್ನೆದು ಇವತ್ತದು ಮಿಕ್ಸ್ ಮಾಡೋಣ ಅಂದ್ಕೊಂಡು ನೆನ್ನೆ ಅರ್ಧ, ಇವತ್ತು ಅರ್ಧ ಮಾಡ್ತಾ ಇದ್ದೀನಿ. ಮನುಗೂ ಹೇಳಿರಲಿಲ್ಲ, ನಾನು ಹಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇವತ್ತು ಲಂಚಿಗೆ ಸಗರ ಮಾಡಿದ್ದೀನಿ. ಸೌತೆಕಾಯಿ ರವಾ ದೋಸೆ ವಿತ್ ಚಿಕನ್ ಚಾಪ್ಸ್. ಹೆಂಗಿದೆ ಮನು? ಚೆನ್ನಾಗಿದೆಲ್ಲ ಕಾಂಬಿನೇಷನ್. ಚಿಕನ್ ಚಾಪ್ಸ್ ನಾನು ಮಾಡಿದ್ದಲ್ಲ, ಊರಿಂದ ತಂದಿದ್ದು, ಫಂಕ್ಷನಲ್ಲಿ ಮಾಡಿದ್ದು. ಊರಿಂದ ಎಷ್ಟು ಸೀಬೆಹಣ್ಣುಗಳು ತಂದಿರೋದು.
ಇದು ನಮಗಷ್ಟೇ ಅಲ್ಲ, ಮನು ಫ್ರೆಂಡ್ಸ್ಗಳಿಗೆ ಕೊಟ್ಟು ನಮಗೆ ಸ್ವಲ್ಪ ಇಟ್ಕೊಳ್ಳೋಕ್ಕೆ. ಅದು ಕೊಟ್ಬಿಡಪ್ಪ. ಹೋಗ್ಬಿಡ್ಬೇಕು. ಮಳೆ ಎಲ್ಲಿ ಹೋಗೋಣ ಹೇಳು, ನೆನ್ನೆಯಿಂದ ಮಳೆ ಉಯ್ತಾನೆ ಐತೆ. ನೆನ್ನೆಯಿಂದಲ್ಲ, ದಿನ ಉಯ್ತಾನೆ ಐತೆ. ಫೋನ್ ಕಾಲು ನಿಂದೆ ನಂದೆ. ಅದು ಕೊಟ್ಬಿಡು, ಬೇಗ ಹಣ್ಣಾಗಿ ಹೋಗ್ಬಿಡತ್ತಿಲ್ಲ ಅಂದರೆ ಸುಮ್ಮನೆ. ನಮಗೆ ಸೀಬೆ ಹಣ್ಣೆಲ್ಲ ದೋರ್ಗಾಯಿ ಇರಬೇಕು. ಫುಲ್ ಹಣ್ಣಾಗ್ಬಿಟ್ರೆ ಇಷ್ಟ ಆಗಲ್ಲ. ಯಾವುದೋ ಕಾಲ್ ಬರ್ತಾ ಇದೆ, ಪಕ್ಕ ಯಾವುದೋ ಪ್ರಮೋಷನ್ ಕಾಲ್ ಇರುತ್ತೆ, ಡಿಸ್ಕನೆಕ್ಟೇ ಆಗೋಯ್ತು ಅಷ್ಟೇ. ನಮ್ಗೆ ಏನು ಹೇಳ್ತದೆ, ನಮಗೆ ಸೀಬೆ ಹಣ್ಣು ದೋರ್ಗಾಯಿ ಥರ ಇದ್ದರೆ ಭಾಳ ಇಷ್ಟ ಆಗುತ್ತೆ. ಅದನ್ನು ಹಂಗೆ ಹೋಲ್ ಫ್ರೂಟ್ ಕಚ್ಕೊಂಡು ತಿನ್ನೋದಕ್ಕೆ, ಕಟ್ ಮಾಡ್ಕೊಂಡು ಉಪ್ಪು ಖಾರ ಎಲ್ಲ ಹಾಕೊಂಡು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಹೆಚ್ಚು ಕಮ್ಮಿ ನೆನ್ನೆಯಿಂದ ಏನ್ಮನು ನಾನೇ ಖಾಲಿ ಮಾಡಿದ್ದೀನಿ ಇದು ಜಾಸ್ತಿ ನೆನ್ನೆಯಿಂದ. ಈಗ ನನ್ನ ಫೋನ್ಗೆ ಕಾಲ್ ಬಂದಿದ್ದೈತೆ, ಈಗ ಮನುಗೆ ಬರ್ತಾ ಇದೆ. Later that same evening. ಹತ್ರ 7 ಗಂಟೆ ಆಗ್ತಾ ಇದೆ. ಮಜಾ ಏನು ಅಂದ್ರೆ ಇವತ್ತು ಬೆಳಗ್ಗೆನೆ ಹೋಗ್ಬಿಟ್ಟು ಗಾಡಿನ ಸರ್ವಿಸಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮನೆಯಿಂದ ಆಚೆ ಎಲ್ಲೂ ಹೋಗೇ ಇಲ್ಲ. ಆ ಪಾರ್ಟಿ 4 ಗಂಟೆಗೆ ಗಾಡಿ ಕೊಡ್ತೀರಿ ಅಂತ ಹೇಳ್ದವನು ಇಲ್ಲಿವರೆಗೂ ಒಂದು ಫೋನ್ ಹಾಕಿಲ್ಲ. ಅವಾಗಲೇ ಒಂದ್ಸರಿ ಏನೋ ಫೋನ್ ಹಾಕ್ದೆ, ಸರ್ ಇನ್ನೊಂದು ಅರ್ಧ ಗಂಟೆ ಫೋನ್ ಮಾಡ್ತೀನಿ ಅಂತ ಮಾಡಲೇ ಇಲ್ಲ. ನೋಡಿದ್ರೆ ಹತ್ರ 7 ಗಂಟೆ ಆಗ್ತೈತಿ. ಇನ್ನೊಂದು ಅರ್ಧ ಗಂಟೆ 1 ಅವರ್ಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೊತ್ತೆಲ್ಲ ವೇಟ್ ಮಾಡೋಕ್ಕಲ್ಲ. ಆಮೇಲೆ ಇವತ್ತು ಗಾಡಿ ಸಿಗ್ಲಿಲ್ಲ ಅಂದ್ರೆ ನಾಳೆ ಕೆಲ್ಸ ಕೂಡ ಹಾಳಾಗಿ ಹೋಗ್ತಿತ್ತು ನಮಗೆ. ಯಾಕಂದ್ರೆ ನಾಳೆ 10 ಗಂಟೆಗೆ ನಾವು ಓಪನ್ ಮಾಡೋದು. ಅದರಿಂದ ಹೋಗ್ಬಿಟ್ಟು ಗಾಡಿ ತಗೊಂಡ್ಬರೋಣ, ಫಸ್ಟ್ ನಾನೇ ಗ್ಯಾರೇಜ್ಗೆ ಹೋಗೋಣ, ಫೋನ್ ಗೇನ್ ಬೇಡ ಅನ್ಕೊಂಡು ಹೋಗ್ತಾ ಇದ್ದೀನಿ. ಮಂಜು ಫುಲ್ ಬಿಸಿ, ಕೆಲಸ ಆಸ್ ಯೂಶುವಲ್. ಏನಪ್ಪ ಏನು? ಏನಿಲ್ಲ, ಆಫೀಸ್ ಕೆಲಸ ಬಿಸಿ, ಕೆಲಸ ಜಾಸ್ತಿ. ಬರ್ತೀಯ? ಓಡ್ ಬರೋಣ? ಇಲ್ಲ, ಓಡ್ಬೇಕು. ಬಾ, ಓಡ್ ಬಂದ್ಬಿಡೋಣ. ಹೋಗಿ ನೀನು ಪುನಃ ಅಲ್ಲಿ ನಿನ್ನ ಫ್ರೆಂಡ್ಸ್ಗಳ ಜೊತೆ ನೀನು ಬಿಟ್ಬಿಟ್ಟು ನಾನು ಹೋಗ್ತೀನಿ. ಬಾಪ ಬೇಡ, ಏನು ಸುಮ್ಮನೆ ಓಡಾಡ್ಕೊಂಡು. ಏನಿಲ್ಲ, ಗಾಡಿ ಓಡಾಡೋದು ನಾನಲ್ಲ ಅಷ್ಟೇ, ಇನ್ನೇನು ಇಲ್ಲ. ಇವತ್ತಿನ ವಿಡಿಯೋ ಜಾಸ್ತಿ ಮಾಡೋಕೆ ಹೋಗಿಲ್ಲ, ಯಾಕಂದ್ರೆ ಫುಲ್ ಬ್ರೇಕ್ ಅಂತ ತಗೊಂಡಿದ್ದು. ಎನಿವೇಸ್, ನೆನ್ನೆ ವಿಡಿಯೋ ಇವತ್ತಿನ ವಿಡಿಯೋ ಎಲ್ಲ ಕ್ಲಬ್ ಮಾಡಿ ಹಾಕ್ಬಿಡ್ತೀವಿ. ಸೊ 2 ದಿನದ ಒಂದೇ ದಿನದಲ್ಲಿ ಬಂದ್ಬಿಡತ್ತೆ ವಿಡಿಯೋ. ಸೊ ಹಾಗೆ ಹೇಳುತ್ತಾ ಮಂಜು ಅವರು ವಿಡಿಯೋನ ಎಂಡ್ ಮಾಡ್ತಾರೆ. ಸೊ ಫುಲ್ ಬ್ಯುಸಿ ಇರೋದ್ರಿಂದ ಇವತ್ತು ಹಾಫ್ ಡೇ ಅಷ್ಟೇ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದು. ಅಂದರೆ ಮೊದಲೇ ಡಿಸೈಡ್ ಮಾಡಿದ್ದು, ನೆನ್ನೆ ವಿಡಿಯೋನ ನಾಳೆ ಪೋಸ್ಟ್ ಮಾಡೋದ್ರಿಂದ ಇವತ್ತು ಕಂಪ್ಲೀಟ್ ವಿಡಿಯೋ ಮಾಡಿಬಿಟ್ರೆ ಪುನಃ ಲ್ಯಾಗ್ ಆಗತ್ತಲ್ಲ ಅಂತ 2 ಮಿಕ್ಸ್ ಮಾಡಿ ಹಾಕೋಣ ಅಂತ ಒಂದು ಚೂರು ಇವತ್ತಿನ ಅಪ್ಡೇಟ್ ಮಿಸ್ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ಇವತ್ತಿನ ಅಪ್ಡೇಟ್ಗೋಸ್ಕರ ವಿಡಿಯೋ ಮಾಡಿರೋದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಕಮೆಂಟ್ಸ್ಗಳು ಮಾಡಿ, ಆವಾಗ ನಮಗೂ ಗೊತ್ತಾಗತ್ತೆ. ಹಾಗೆ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸ್ನ ನೋಡಿ ಅಂತ ಕೇಳ್ತಾ ಸಿಗೋಣ ನಾಳಿನ ವಿಡಿಯೋದಲ್ಲಿ. Until then, take care. Bye-bye. Trade currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on